ಪೂರ್ವದಲ್ಲಿ ಸಹ್ಯಾದ್ರಿ ಬೆಟ್ಟಗಳ ಸಾಲು, ಸುಂದರ ವಾತಾವರಣ. ಇದು ದಕ್ಷಿಣ ಕನ್ನಡದ ಪುಟ್ಟ ಗ್ರಾಮ ಈಶ್ವರಮಂಗಿಲ. ಪುತ್ತೂರಿನಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ಈಶ್ವರಮಂಗಿಲದಲ್ಲಿ ಹನುಮಾನ್ಗಿರಿ ಎಂಬ ಒಂದು ಸುಂದರ ಸ್ಥಳವಿದೆ. ಈ ಹನುಮಾನ್ಗಿರಿಯಲ್ಲಿ ಪ್ರಸಿದ್ಧವಾದ ಹನುಮಂತನ ಒಂದು ದೇವಾಲಯವಿದೆ. ಈಶ್ವರಮಂಗಲದ ಹನುಮಗಿರಿಯ ಹನುಮಂತನ ಕ್ಷೇತ್ರ ಬಹಳ ರಮಣೀಯವಾಗಿದೆ. ಹಸಿರು ಗಿಡಗಳಿಂದ ಸಮೃದ್ಧಿಯಾದ ಬೆಟ್ಟದಲ್ಲಿ ನೆಲೆ ನಿಂತಿರುವ ಹನುಮಂತ ಬಹಳ ಶಕ್ತಿಶಾಲಿಯಾಗಿದ್ದಾನೆ. ಈ ಹನುಮಂತ ಪಂಚಮುಖಿಯಾಗಿದ್ದು ಜ್ಞಾನ ಹಾಗೂ ಗುಣಗಳ ಸಾಗರವನ್ನೇ ಹೊಂದಿದ್ದಾನೆ. ರಾಮನ ಬಂಟ ಹನುಮಾನ್ಗಿರಿಗೆ ಕೈ ಬೀಸಿ ಕರೆಯುತ್ತಾನೆ. ಬನ್ನಿ ನಾವು ಹನುಮನ ದರ್ಶನ ಪಡೆಯೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ದೇವಾಲಯದಲ್ಲಿ ಆಂಜನೇಯನ ಬೃಹತ್ ಗಾತ್ರದ ಒಂದು ವಿಗ್ರಹವನ್ನು ಕಾಣಬಹುದು. ಹನುಮಾನ್ಗಿರಿಯ ಹನುಮಂತ ಪಂಚಮುಖಗಳನ್ನು ಹೊಂದಿದ್ದು ಪಂಚಮುಖಿ ಹನುಮಾನ್ ಎಂದು ಪ್ರಸಿದ್ಧಿ ಪಡೆದಿದೆ. ಹಯಗ್ರೀವ, ಹನುಮಾನ್, ನರಸಿಂಹ, ವರಹ ಹಾಗೂ ಗರುಡನ ಮುಖಗಳನ್ನು ಹೊಂದಿದ್ದಾನೆ. ವಿಶೇಷ ಪೂಜೆ ಪುರಸ್ಕಾರಗಳು ಈ ಹನುಮಾನಿಗೆ ದಿನನಿತ್ಯ ನಡೆಯುತ್ತಿದೆ. ಕರುಣೆ ಬಂದ ಭಕ್ತರ ಇಷ್ಟಾರ್ಥವನ್ನು ಕರುಣಿಸುವ ಈ ಹನುಮಂತ ಇಲ್ಲಿ ಊರ ಪರ ಊರುಗಳಿಂದ ಅದೆಷ್ಟೋ ಭಕ್ತರು ಈ ಹನುಮಂತನನ್ನು ನೋಡಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಈ ಹನುಮಂತನ ಶಕ್ತಿಯಿಂದಾಗಿ ಭಕ್ತರು ದಿನದಿಂದ ದಿನಕ್ಕೆ ಇಲ್ಲಿ ಹೆಚ್ಚಾಗುತ್ತಾ ಹೋಗುತ್ತಾರೆ. ಆಂಜನೇಯ ರಾಮನನ್ನು ವಟುವಿನ ರೂಪದಲ್ಲಿ ಭೇಟಿಯಾದಾಗ ಯಾರು ನೀನು ಎಂದು ರಾಮ ಕೇಳುತ್ತಾನೆ. ಆಗ ತನ್ನ ವಿಶ್ವರೂಪವನ್ನು ಹನುಮಂತ ತೋರಿಸಿದ ಬಗ್ಗೆ ಇದು ಎಂದು ಹೇಳಲಾಗುತ್ತದೆ. ನಾವು ರಾಮ ಹನುಮರ ಕಥೆಗಳನ್ನು ರಾಮಾಯಣದಲ್ಲಿ ಕೇಳಿದ್ದೇವೆ, ದೇವರುಗಳ ಕಥೆಯಲ್ಲಿ ಕೇಳಿದ್ದೇವೆ, ಸಿನಿಮಾ ಧಾರಾವಾಹಿಗಳಲ್ಲಿ ನೋಡಿದ್ದೇವೆ. ಆದರೆ ಒಂದು ಉದ್ಯಾನವನದಲ್ಲಿ ರಾಮ ಹನುಮರ ಕಥೆಯನ್ನು ನೀವು ನೋಡಿದ್ದೀರಾ? ಹೌದು, ಹನುಮಾನ್ಗಿರಿಯ ಉದ್ಯಾನವನದಲ್ಲಿ ರಾಮ ಹನುಮರ ಕಥೆಯನ್ನು ಬಹಳ ಸೊಗಸಾಗಿ ಕಲ್ಲಿನಲ್ಲಿ ಚಿತ್ರಿಸಿದ್ದಾರೆ. ಇದೊಂದು ಆಂಜನೇಯನ ಉದ್ಯಾನವನ. ಈ ಉದ್ಯಾನವನದ ಒಳಗೆ ಹೋದಾಗಲೇ ಮನಸ್ಸಿಗೆ ಏನೋ ನೆಮ್ಮದಿ ಸಿಕ್ಕಂತಾಗುತ್ತದೆ. ಆಂಜನೇಯನ ಜೀವನ ಚರಿತ್ರೆಯನ್ನು ಅಮೃತ ಶಿಲೆಯಲ್ಲಿ ಕೆತ್ತಿ ಇಲ್ಲಿ ಚಿತ್ರಿಸಲಾಗಿದೆ. ರಾಮಾಯಣ ಮತ್ತು ಹನುಮಂತನ ಕಥೆಯ ಶಿಲ್ಪಕಲೆಗಳನ್ನು ಹನುಮಾನ್ಗಿರಿಯಲ್ಲಿ ಮಾತ್ರ ಕಾಣಬಹುದಾಗಿದೆ.
ಈ ಉದ್ಯಾನವನದ ಕಲ್ಲಿನಲ್ಲಿ ಚಿತ್ರಿಸಿದ ವಿಗ್ರಹಗಳನ್ನು ನೋಡಿದರೆ ರಾಮಾಯಣವನ್ನೇ ಓದಿದ ಹಾಗೆ ಅನುಭವವಾಗುತ್ತದೆ. ಎರಡು 2011ರಲ್ಲಿ ಪ್ರತಿಷ್ಠಾಪನೆಯಾದಂತಹ ಏಕಶಿಲೆಯಾದ ಕೃಷ್ಣಶಿಲೆಯಲ್ಲಿ ಈ ಹನುಮಂತನನ್ನು ಸ್ಥಾಪಿಸಲಾಗಿದೆ. ಅಪೂರ್ವವಾದ ಈ ವಿಗ್ರಹವನ್ನು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮಾತ್ರವಲ್ಲ, ಬೇರೆಲ್ಲೂ ಕಾಣಸಿಗುವಂತಿಲ್ಲ. ಈ ಉದ್ಯಾನವನ ಸುಮಾರು 6 ಎಕರೆ ಪ್ರದೇಶದಲ್ಲಿದ್ದು 2 ವರ್ಷಗಳ ಕಠಿಣ ಪರಿಶ್ರಮದಿಂದ ಈ ಉದ್ಯಾನವನವನ್ನು ನಿರ್ಮಿಸಲಾಗಿದೆ. ಪುರಾಣಗಳಲ್ಲಿ ಹೇಳುವಂತೆ ರಾಮನ ಬಂಟ ಹನುಮಾನ್ ಯುದ್ಧದ ಸಂದರ್ಭದಲ್ಲಿ ಹನುಮಂತ ಸಂಜೀವಿನಿ ಪರ್ವತವನ್ನು ತಂದು ಅದನ್ನು ಮತ್ತೆ ಮರಳಿಸುವಾಗ ಅದರ ತುಂಡೊಂದು ಭೂಮಿಯ ಮೇಲೆ ಬೀಳುತ್ತದೆ. ಸಂಜೀವಿನಿ ಪರ್ವತದ ಒಂದಂಶ ಬಿದ್ದ ಸ್ಥಳವೇ ಈ ಹನುಮಾನ್ಗಿರಿ ಬೆಟ್ಟ ಎಂದು ಹೇಳಲಾಗುತ್ತದೆ. ಹನುಮಂತನಿಗೆ ಇಲ್ಲಿ ವೀಳ್ಯದೆಲೆಯ ಅಲಂಕಾರ, ಎಳ್ಳು ದೀಪ ಅಲಂಕಾರ, ತುಳಸಿಗಳಿಂದ ಅಲಂಕಾರ ಮಾಡುತ್ತಾರೆ. ಇಲ್ಲಿ ಹನುಮಂತನಿಗೆ ನಡೆಯುವ ಪ್ರಿಯವಾದ ಸೇವೆ ಎಂದರೆ ಎಳ್ಳೆಣ್ಣೆ ಸೇವೆ. ಗ್ರಹಚಾರ ದೋಷ ನಿವಾರಣೆಗೆ ಎಳ್ಳೆಣ್ಣೆಯನ್ನು ಇಲ್ಲಿ ಹನುಮಂತನಿಗೆ ಸಮರ್ಪಿಸುತ್ತಾರೆ. ಶನಿ ದೋಷ ನಿವಾರಕನಾದ ಹನುಮಾನ್ಗಿರಿಯ ಹನುಮಂತ ಇಲ್ಲಿ ಬರುವ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾನೆ. ಲೋಕ ಕಲ್ಯಾಣಕ್ಕಾಗಿ ನೆಲೆ ನಿಂತಿರುವ ಈ ಹನುಮಂತನ ದೇವಾಲಯ ಅನೇಕ ವೈಶಿಷ್ಟ್ಯಗಳಿಂದ ಕೂಡಿದೆ. ಇಲ್ಲಿಯ ಆಂಜನೇಯ ಈಗಲೇ ಬಹಳ ಪ್ರಸಿದ್ಧಿ ಪಡೆದಿದ್ದು, ಇಲ್ಲಿಗೆ ಭೇಟಿ ನೀಡಿದರೆ ಕಷ್ಟಗಳು ಬಗೆಹರಿಯುತ್ತವೆ ಅನ್ನೋ ನಂಬಿಕೆ ಭಕ್ತರಿಗಿದೆ. ಇಲ್ಲಿ ಸಂಜೀವನ ಅನ್ನೋ ಔಷಧಿ ವನವನ್ನು ನೋಡಬಹುದು. ಇಲ್ಲಿ 100 ಬಗೆಯ ಔಷಧಿಗಳನ್ನು ಬೆಳೆಸಲಾಗಿದೆ. ಈ ದೇವಾಲಯದಲ್ಲಿ ಹನುಮಂತನ ಪ್ರತಿಷ್ಠೆಯ ಜೊತೆಗೆ ಕೋದಂಡರಾಮನ ಪ್ರತಿಷ್ಠೆಯನ್ನು ಮಾಡಲಾಗಿದೆ. ಜಗತ್ತಿನಲ್ಲಿ ಅತಿ ಎತ್ತರವಾದ ಕೋದಂಡರಾಮನ ಏಕಶಿಲಾ ವಿಗ್ರಹ ಈ ಹನುಮಾನ್ಗಿರಿಯಲ್ಲಿ ಕಂಗೊಳಿಸುತ್ತಿದೆ. ಇಲ್ಲಿ ಯಾರಿಗೂ ಬೇಕಾದರೂ ಮುಕ್ತವಾಗಿ ಹನುಮಾನ್ ಮತ್ತು ಕೋದಂಡರಾಮನ ವಿಗ್ರಹವನ್ನು ಮನಸಾರೆ ನೋಡಬಹುದಾಗಿದೆ. ಈ ದೇವಾಲಯದಲ್ಲಿ ಬಾಲಗಣಪತಿಯ ವಿಗ್ರಹವನ್ನು ಕಾಣಬಹುದು. ಹನುಮಾನ್ಗಿರಿಯ ಪ್ರಕೃತಿ ಸೌಂದರ್ಯವನ್ನು ನೋಡಲು 2 ಕಣ್ಣುಗಳೇ ಸಾಲದು. ದೇವಾಲಯದ ಮುಂಭಾಗದಲ್ಲಿ ಕಪಿಲಾಶ್ರಮ ಗೋಮಂದಿರವನ್ನು ಕಾಣಬಹುದು.
ಇಲ್ಲಿ ವಿವಿಧ ತರಹದ ದೇಶಿ ಗೋತಳಿಗಳನ್ನು ಕಾಣಬಹುದು. ಹಿಂದೂ ಧರ್ಮದಲ್ಲಿ ದನಕರುಗಳನ್ನು ಗೋಮಾತೆ ಎಂದು ಪೂಜಿಸುತ್ತಾರೆ. ವೇದಗಳ ಕಾಲದಿಂದಲೂ ದನಕರುಗಳು ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಪುತ್ತೂರಿನ ಈಶ್ವರಮಂಗಲದ ಹನುಮಾನಗಿರಿಯ ಹನುಮಂತ ಸರ್ವ ಭಕ್ತರಿಗೂ ಮಂಗಳವನ್ನುಂಟು ಮಾಡಲಿ ಎಂದು ಹೇಳುತ್ತಾ ನಮ್ಮ ಸಂಚಿಕೆಯನ್ನು ಇಲ್ಲಿ ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಬೇರೆ ಬೇರೆ ಸ್ಥಳಗಳ ವಿವರಗಳನ್ನು ನೀಡಲಿದ್ದೇವೆ. ಹಾಗೆ ನಮ್ಮ ಪ್ಲೇ ನೌ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಇನ್ನು ಕಾಣುವವರೆಗೂ ಬಾಯ್ ಫ್ರಮ್ ಸಂತೋಷ್ ರಾಯ್.